ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇದನ್ನ ಕಳಿಸ್ಕೊಟ್ಟಿ ಅಂತ ಹೇಳಿ ನಮ್ಮ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದು ಸಮಾಜದ ಕುಲಬಾಂಧವರಲ್ಲಿ ಎಲ್ಲರಿಗೂ ವಂದಿಸುತ್ತಾ, ನನ್ನ ಸಮಾಜದ ಮುಖಂಡರುಗಳಾದ ವೀರಗಂಟಿ ಸಾಹೇಬ್ರೆ, ಸಾಹೇಬಣ್ಣ ಸಾಹೇಬ್ರೆ, ಹನುಮಂತಪ್ಪನವರೇ, ನಾನು ಮಾಧ್ಯಮ ಮಿತ್ರರೇ, ತಮಗೆಲ್ಲ ಹೇಳೋದೇನೆಂದರೆ, ಇವತ್ತಿನ ದಿವಸ ಅಹೋರಾತ್ರಿ ಪ್ರತಿಭಟನಾ ರ್ಯಾಲಿ ಇತ್ತಲ್ಲ, ಇದರಲ್ಲಿ ನಮ್ಮ ಉದ್ದೇಶ ಏನು ಜಾಸ್ತಿ ಏನು ಬೇಕು ಇಲ್ಲ. ಈಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಳ್ಳೆ ಸಣ್ಣ ಜಾತಿಗೆ ಸ್ಪಂದಿಸುವಂಥ, ಸಣ್ಣ ಜಾತಿಗೆ ಒಂದು ಯಾವುದೇ ಕಾರ್ಯಕ್ರಮ ನಿರೂಪಿಸುವಂಥ ಮುಖ್ಯಮಂತ್ರಿ. ಅಹಿಂದದಿಂದ ಬಂದಂಥವ್ರು ನಮ್ಮ ಸಣ್ಣ ಜಾತಿಗಳಿಗೆ ಎಲ್ಲ ಒಂದು ಸವಲತ್ತುಗಳನ್ನು ಕೊಟ್ಟವರು. ನಾನು ಗ್ಯಾರಂಟಿಯಿಂದ ಹೇಳ್ತೀನಿ, ಅವ್ರು ನಮ್ಮ ಬಗ್ಗೆ ವಿಚಾರ ಮಾಡ್ತಾರೆ. ಅವ್ರ ಕಾರ್ಯಾವಧಿ ಒಳಗೆ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ನಾನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಅದನ್ನ ಕುಲಶಾಸ್ತ್ರ ಅಧ್ಯಯನ ಅಂದ್ರೆ ಮಡಿವಾಳ ಸಮಾಜದ ಆಚಾರ ವಿಚಾರ, ಅವ್ರು ಎಷ್ಟು ಹಿಂದುಳಿದಾರ, ಬೇರೆ ಜನರ ಜೋಡಿ ಸಂಪರ್ಕ ಹೆಂಗದ, ಈ ಕುಲಶಾಸ್ತ್ರ ಅಧ್ಯಯನ ಮಾಡಕ್ ಹಚ್ಚಿದವ್ರು ಯಾರಪ್ಪ ಅಂತಂದ್ರೆ ಇವು ಬಿಜೆಪಿ ಸರ್ಕಾರ ಇರುವಾಗ ಅವ್ರು ಹಚ್ಚಿದ್ರು. ಆ ಕುಲಶಾಸ್ತ್ರ ಅಧ್ಯಯನ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರ್ ಅನ್ನಪೂರ್ಣಮ್ಮ ಅವರು ಇವತ್ತು ಇದನ್ನ ಸೆನ್ಸಸ್ಸನ್ನ ಇಡೀ ರಾಜ್ಯದಂತ ಅಡ್ಡಾಡಿ ಇವತ್ತ ಈ ಮಡಿವಾಳರ ಆಚಾರ ವಿಚಾರಗಳನ್ನೆಲ್ಲ ವಿಚಾರ ಮಾಡಿ ಇದು ಭಾಳ ಹಿಂದುಳಿದ ಇದು ಅದ. ಯಾಕಂತಂದ್ರೆ ಇವತ್ತು SC ಜನಾಂಗದವ್ರನ್ನು ಇವತ್ತು ಅಸ್ಪೃಶ್ಯರು ಅಂತ ಹೇಳ್ತಾರಲ್ಲ, ಅಂಥವ್ರ ಬಟ್ಟಿ ಇವ್ರು ತೊಳಿದ್ರಿಂದ ಅವ್ರಿಗೂ ಕೂಡ ಇವತ್ತು SC ಸೇರ್ಲಾಕ ಹಕ್ಕಿದೆ, ಇದನ್ನ ಮಾಡಕ್ಕೆ ಅಡ್ಡೇ ಇಲ್ಲ ಅಂತ ಶಿಫಾರಸನ್ನು ಮಾಡಿ ಇವತ್ತು ಕ್ಯಾಬಿನೆಟ್ಗೆ ಅದನ್ನ ಕ್ಯಾಬಿನೆಟ್ಗೆ ಕೊಡುವಂತ, ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಕೊಡುವಂತ ಕೆಲಸ ಅವ್ರು ಮಾಡಿದ್ರು. ಆದ್ರೆ ಅಲ್ಲಿ ಏನಾಯ್ತಂತಂದ್ರೆ ಈ ರೀತಿ ಇರುವುದರಿಂದ ಮೇಲ್ವರ್ಗದ ಕ್ಯಾಬಿನೆಟ್ ಸಚಿವರು, ತೆಳವರ್ಗದ ಕ್ಯಾಬಿನೆಟ್ ಸಚಿವರು ಈ ಹಿಂದೆ ಅದು ಒಂದು ಕ್ಯಾಬಿನೆಟ್ಗೆ ಬಂದು ಹೇಳಿದಾಗ, ಯಾಕಂದ್ರೆ ಮೇಲ್ವರ್ಗದವರು ಎಲ್ಲರಿದ್ರು ಹೊತ್ತಾಕಿದ್ರೆ ನಮ್ಮವ್ರು ಯಾರು ನಮ್ಗೆ ಓಟ್ ಹಾಕಂಗಿಲ್ಲ ಅಂತಕೊಂಡು ಸಚಿವರು ಶಾಸಕರು ವಿಚಾರ ಮಾಡಿದ್ರು. ಅವ್ರು ಮೇಲ್ವರ್ಗದ ಕ್ಯಾಬಿನೆಟ್ ಸಚಿವರು ಕೆಳವರ್ಗದವರು ಇದನ್ನ ಏನಾರ ಮಾಡಿ ನಾವು ಶಿಫಾರಸ್ ಮಾಡಿ ಕಳಿಸ್ತೀವಿ ಅಂತಂದ್ರೆ ನಮ್ಗೆ ಓಟ್ ಹಾಕುದಿಲ್ಲ ಅಂತಕೊಂಡು ಇವರು ವಿಚಾರ ಮಾಡಿದ್ರು. ಈ ರೀತಿಯಾಗಿ ಏನಂತಂದ್ರೆ ಆ ಫೈಲ್ ತುಕ್ಕಿಡುದು ಅಲ್ಲೇ ಬಿತ್ತು. ಅದನ್ನ ಇವತ್ತು ಏನಾಗಿದೆ ಅಂತಂದ್ರೆ ಪ್ರತಿ ಸಲ ಸಮಾವೇಶ ಹೋರಾಟನ ಮಾಡಿದಾಗ ನಮ್ಮ ಕಣ್ಣು ಒರೆಸುತ್ತಂತ್ರಕ್ಕೆ ಸರ್ಕಾರಕ್ಕೆ ಒಬ್ಬ KPCC ಮೆಂಬರು ಅಂಥದ್ದು ಇಂಥದ್ದು ಯಾವ್ದಾರು ಒಂದು ಕೊಟ್ಟು ನಮ್ಗೆ ಸುಮ್ ಕುಡಿಸೋದು ಅಂದ್ರೆ ಅಳು ಮಕ್ಳಿಗೆ ಪೇಪರ್ ಮಟ್ಟಿ ಕೊಟ್ಟಂಗೆ ಸುಮ್ ಕುಂಡಿಸ್ತಾ ಇದ್ರು. ಅದು ನಮ್ಗೆ ಬೇಡಾಗಿತ್ತು. ಈಗ ಹಿಂದೇನು ಕೂಡ ನಿಮ್ಗೊಂದು ಮಾತು ನಾನು ಹೇಳ್ಬೇಕು ಅಂತಂದ್ರೆ, ಈ ನಮ್ಮ ಮಡಿವಾಳ ಸಮಾಜಕ್ಕೆ ಏನು ಅನ್ಯಾಯ ಆಯ್ತು ಅಂತಂದ್ರೆ ಇಷ್ಟು ದಿನ ಏನು ಕಣ್ಣು ಒರೆಸುತ್ತಂತ್ರಕ್ಕೆ ಏನು ಕೊಟ್ಟಿರಲಿಲ್ಲ. ನಮ್ಮವ್ರು ಇದ್ದವರು ನಮಗೇನಿದು ಕುಡಿದು ಬೇಡ್ರಿ, ನಮ್ಗೆ ಯಾವ ಹುದ್ದೆನೂ ನಮ್ಗೆ ಕೊಡಬೇಡ್ರಿ, ದಯವಿಟ್ಟು ನಮ್ಮ ಅನ್ನಪೂರ್ಣಮ್ಮನ ವರದಿಯನ್ನು ನಮಗೆ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರೆ ಸಾಕ್ರಿ ಅಂತಾನು ಮಾತನ್ನ ಅವ್ರು ಅಂದಿದ್ರು. ಅಂತಂದ್ರೆ ಮಡಿವಾಳ ಸಮಾಜಕ್ಕೆ ಒಳ್ಳೇದಾಕಿತ್ತು. ಮಡಿವಾಳ ಸಮಾಜದಾಗ ಬಹಳಷ್ಟು ಮಕ್ಕಳು BA BCom MA MCom ಎಲ್ಲ ಓದಿದ್ದು ಕೂಡ ಇವತ್ತು ಅವ್ರ ಮುಂದೆ ಅವ್ರಿಗೆ ಹೆಚ್ಚಿನ ಶಿಕ್ಷಣ ತಗೊಳಕ ಅವ್ರಿಗೆ 70,000 80 ಲಕ್ಷ 90 ಲಕ್ಷ ಕಟ್ಟುವಂತ ಸಾಧ್ಯತೆ ಈ ಮಡಿವಾಳ ಸಮಾಜಕ್ಕೆ ಇದ್ಲು. ಯಾಕಂದ್ರೆ ಅವರ ದುಡಿಮೆನ ಆದಾಯ ಒಂದ್ ದಿವಸದ ಆದಾಯ ದುಡಿದ್ರೆ ಮಕ್ಕಳ ಶಿಕ್ಷಣ ಕೊಡ್ಸಾಕ ಅವ್ರಿಗೆ ಆಗಂಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಇರುವಾಗ ಅದೇ ನಮಗೆ SC ಕ್ಯಾಟಗರಿಗೆ ನೀವು ಸೇರಿಸಿದ್ರಂದ್ರೆ ಮಕ್ಕಳ ಭವಿಷ್ಯ ಕೂಡ ಉದ್ಧಾರ ಆಗಿ ಹೋಗ್ತದ, ಮಕ್ಕಳ ಶಿಕ್ಷಣ ಅನುಕೂಲ ಆಗ್ತದ. ಮಕ್ಕಳು ಅಲ್ಪ ಇದರಲ್ಲಿ ಯಾಕಂದ್ರೆ ಪರ್ಸೆಂಟೇಜ್ ಅಲ್ಪ ತಗೊಂಡ್ರು ಕೂಡ ಇವತ್ತು ಅದು ಮೀಸಲಾತಿ ಇಲ್ಲಿ ಇರುವುದರಿಂದ ಅವರಿಗೆ ಒಂದು ಅನುಕೂಲ ಆಗುವಂತ ಸಾಧ್ಯತೆ ಇರ್ತದೆ. ಆಮೇಲೆ ನಮ್ಮವರು ಒಂದಿಷ್ಟು ಮಂದಿ MLA ಕೂಡ ಆಗುವಂತ ಸಾಧ್ಯತೆ ಇರ್ತದೆ. ಮತ್ತೆ ಇನ್ನು ಇರ್ಲಾರದ ಸವಲತ್ತುಗಳು SC ಒಳಗೆ ಮಡಿವಾಳರಿಗೆ ಸಿಗುವಂತ ಸಾಧ್ಯತೆ ಇದೆ. ಅದಕ್ಕಂತ ತಿಳ್ಕೊಂಡು ಇಡೀ ಮಡಿವಾಳ ಜನಾಂಗದವರು, ರಾಜ್ಯದ ಜನಾಂಗದ ಇವತ್ತು ಮಾರ್ಚ್ 16ರಂದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಅಣಿ ಮಾಡಿದ್ದಕ್ಕೆ ಇವತ್ತು ನಮಗದು ಒಂದು ಒಳ್ಳೆಯ ಸಂದೇಶ ಇತ್ತು. ಅದಕ್ಕೆ ಇವತ್ತು ಮಾಹಿತಿ ತಂತ್ರಜ್ಞಾನದ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಉತ್ತರ ಕರ್ನಾಟಕ ಮಡಿವಾಳ ಸಂಘದ ಅಧ್ಯಕ್ಷ. ಈಗ ದಿನಾಂಕ 16/3/2026 ಮಡಿವಾಳರ ಹೋರಾಟ, ಅಹೋರಾತ್ರಿ ಹೋರಾಟಕ್ಕೆ ನಾವೆಲ್ಲ ಉತ್ತರ ಕರ್ನಾಟಕ ಹಾಗೂ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇಡೀ ಈ ಕರ್ನಾಟಕ ರಾಜ್ಯಾದ್ಯಂತ ಸುತ್ತಿ ಎಲ್ಲ ಜನರನ್ನು ಸೇರಿಸ್ತಿದ್ದೀವಿ. ಆನಂತರ ಈ ಕಾರ್ಯಕ್ರಮವು ನನ್ನ ತಿಳಿದ ಮಟ್ಟಿಗೆ ಒಳ್ಳೆಯ ಅಭೂತಪೂರ್ವ ಯಶಸ್ವಿ ಕಂಡೈತಿ ಇದು ಕಾರ್ಯಕ್ರಮ. ಈಗ ನಾವೆಲ್ಲ ನಮ್ಮ ಮಕ್ಕಳು, ನನ್ನ ಸ್ವಂತ ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬೇಡ, ನನ್ನ ಸ್ವಂತ ಮಕ್ಕಳು ಒಬ್ಬಾಕಿ MSc B.Ed ಆಗ್ಯಾಳ, ಇನ್ನೊಬ್ಬಾಕಿ ಎರಡನೇದಕ್ಕಿ BSc B.Ed ಆಗ್ಯಾಳ. ಅವರೆಲ್ಲ ಒಳ್ಳೆಯ ಪರ್ಸೆಂಟೇಜ್ ಮಾಡ್ಯಾರ, ಅವ್ರಿಗಿನ್ನೂ ನೌಕರಿ ಇಲ್ಲ. ನಮ್ಗೆ ಯಾಕೆ ನೌಕರಿ ಸಿಗೋದಿಲ್ಲ ಅಂದರೆ ನಾವೆಲ್ಲ 2A ಇದ್ದೀವಿ. 2Aದಲ್ಲಿ 150 ಸುಮಾರು 150 ಜಾತಿಗಳದಾವು. ದೊಡ್ಡ ಪ್ರಬಲವಾದ ಜಾತಿಗಳು, ಅವ್ರ ಜೊತೆ ನಾವು ಕಾಂಪಿಟೇಷನ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಮಕ್ಕಳಿಗೆ ನೌಕರಿ ಸಿಗೋದಿಲ್ಲ. ಹೀಗಾಗಿ ಯಾಕಂದ್ರೆ ಈಗೆಲ್ಲ ರೊಕ್ಕದ ಮ್ಯಾಗ ವ್ಯವಹಾರ ನಡೆದಿರ್ತೈತಿ.
ಈಗ ನಮ್ಮಂಥ ಬಡವರು ನೌಕರಿ ಸಿಗೋದು, ನಮ್ಮ ಮಡಿವಾಳ ಸಮಾಜದ ಬಡ ಮಕ್ಕಳಿಗೆ ನೌಕರಿ ಸಿಗೋದು ಸಾಧ್ಯ, ಕನಸಿನ ಮಾತು. ಅದಕ್ಕೆ ನಮಗೇನೈತಿ, ಈಗ ಇಲ್ಲಿವರೆಗೂ ನಾವು ನಾನು ಸುಮಾರು ಈ ರಾಜ್ಯ ಸಂಘದೊಳಗೆ, ಕರ್ನಾಟಕ ರಾಜ್ಯ ಮಡಿವಾಳ ಸಂಘದೊಳಗೆ ಒಂದು 30ರಿಂದ 35 ವರ್ಷ ಕೆಲಸ ಮಾಡೀವಿ ನಾವು. ಆ ಸಂಘದಿಂದ ಅನೇಕ ಈ ಸಮಾವೇಶಗಳನ್ನ ಮಾಡಿದ್ವಿ. ನಂತರ ಈ ಫ್ರೀಡಮ್ ಪಾರ್ಕ್ದಲ್ಲಿ ಸುಮಾರು ಒಂದು 2 ಲಕ್ಷ ಜನ ಸೇರಿಸಿದ್ವಿ. ಎಚ್ ವೆಂಕಟೇಶ್ ಅವರ ಮುಂದಾಳತ್ವದಲ್ಲಿ ಎಲ್ಲ ಈಗೇನು ಕರ್ನಾಟಕ ರಾಜ್ಯದೊಳಗೆ ಮಡಿವಾಳರು ಹರಿದು ಹಂಚೋಗ್ಯಾರ, ಒಂದು ಊರಿಗೆ 1 ಮನೆ 2 ಮನೆ ಹಿಂಗೆ, ಅವ್ರನ್ನೆಲ್ಲ ಎಲ್ಲ ಸಂಘಗಳು ಎಲ್ಲ ಹರಿದು ಹಂಚೋಗಿದ್ದು, ಅವ್ರನ್ನೆಲ್ಲ ಒಗ್ಗೂಡಿಸಿ ಅಲ್ಲಿ ಒಂದು ಅಭೂತಪೂರ್ವವಾದ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಆನಂತರ ಅದಕ್ಕಿಂತ ಮೊದಲು ಇಲ್ಲಿ ಅರಮನೆ ಮೈದಾನದಲ್ಲಿ ಸಮಾವೇಶ ಆಯಿತು. ಆನಂತರ ಲಾಲ್ಬಾಗ್ನಲ್ಲಿ ಸಮಾವೇಶವಾಯಿತು. ಎಲ್ಲ ಸಮಾವೇಶದಿಂದ ನಮಗೆ ಮಡಿವಾಳರಿಗೆ ಏನು ಸಿಕ್ತು ಅಂದರೆ 0 ಸಿಕ್ತು. ಅವ್ರಿಗೇನು ಯಾವ ಸಮಾವೇಶದಿಂದ ನಾವೆಲ್ಲ ಉತ್ತರ ಕರ್ನಾಟಕದ ಕೊನೆ ಹಂತದಲ್ಲಿ 450 ಕಿಲೋಮೀಟ್ರ್ ಬರ್ಬೇಕು ನಾವು, ಎಲ್ಲ ಬಸ್ಸು ಗಿಸ್ಸು ಮಾಡಿಕೊಂಡು. ಅದೆಲ್ಲ ಇದರಿಂದ ಏನು